ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಆಯಿಲ್ಲು ಮತ್ತು ಪಲಾವ್ ಸ್ಪೈಸಸ್ಸು, ಈರುಳ್ಳಿ, ಟೊಮ್ಯಾಟೊ, ಮಶ್ರೂಮು, ಪುದೀನ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ ತೊಗೊಂಡಿದ್ದೀನಿ, ಮತ್ತು ಸಾಲ್ಟು, ಅರಶಿನದ ಪುಡಿ, ಸಾಂಬಾರು ಪೌಡರು ಮತ್ತು ರೈಸ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋಣ ಅನ್ನೋದು ನೋಡೋಣ ಬನ್ನಿ. ಮೊದಲು ಒಂದು ಜಾರಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈ ಶುಂಠಿ ಬೆಳ್ಳುಳ್ಳಿ ಏನಿತ್ತೋ ಅದನ್ನೆಲ್ಲ ಹಾಕಿ ಫಸ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಅದು ಮಾಡಾದಮೇಲೆ ಸೈಡಿಗಿಟ್ಟು ಫಸ್ಟ್ ಅದಾದಮೇಲೆ ಒಂದು ಬಾಣಲಿಗೆ ಇಲ್ಲ ಕುಕ್ಕರ್ಗೆ ನೀವೇನರಲ್ಲಿ ಮಾಡ್ತೀರೋ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಪಲಾವ್ ಸ್ಪೈಸಸ್ ಹಾಕಿ ದೆನ್ ಅದಾದಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಅದು ಸಿಡಿದ ಮೇಲೆ ನೀವು ಈರುಳ್ಳಿ ಹಾಕಿ ಈರುಳ್ಳಿ ಫುಲ್ಲು ಗೋಲ್ಡ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಅದೇನು ಪೇಸ್ಟ್ ಮಾಡಿದ್ರಲ್ಲ ಅದನ್ನು ಹಾಕಿ ಆ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಟೊಮಾಟೊ ಏನಿತ್ತು ಗೊತ್ತಾ ಅದನ್ನು ಹಾಕಿ ಅದನ್ನು ನೀವು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಸೊ ನಾನು ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಕಿ, ಇಲ್ಲಾಂದರೆ ನೀವು ಕೂಡ ಸ್ಕಿಪ್ ಮಾಡ್ಬೋದು. ಇದು ಏನು ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ಎಣ್ಣೆ ನೀವು ಹಾಕ್ಕೊಳ್ತೀರಲ್ಲ ಆವಾಗ ನೀವು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಂಡು ನೋಡ್ಬೋದು. ಸೊ ನಾನು ಇಲ್ಲಿ ಟೊಮೊಟೊ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ರೆಡಿ ಅಂತ. ಸೊ ಅದಾದಮೇಲೆ ನೀವು ಮಶ್ರೂಮ್ ಹಾಕಬೇಕಾಗುತ್ತೆ. ಮಶ್ರೂಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ, ಬಿಕಾಸ್ ಅದೇನಾಗುತ್ತೆ ಅಂದರೆ ನೀವು ಇನ್ ದ ಎಂಡ್ ಅದೆಲ್ಲ ಫುಲ್ಲು ಫ್ರೈ ಆದಮೇಲೆ ಅದು ಸ್ವಲ್ಪ ಕಮ್ಮಿ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ತೊಗೊಳ್ಳಿ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇರ್ಬೋದು. ಇಲ್ಲಿ ನಾನು ಮಾಡ್ತಾ ಇರೋದು ಬರೀ ಇಬ್ಬರಿಗೋಸ್ಕರ, ಬಟ್ ನಿಮ್ಗೆ ಅನಿಸ್ತಾ ಇರ್ಬೋದು ಇದು ತುಂಬ ಜಾಸ್ತಿ ಆಗಿದೆ ಮಶ್ರೂಮ್ ಅಂತ ಹೇಳಿಬಿಟ್ಟು. ಇಲ್ಲ, ಬಟ್ ಅದು ತುಂಬ ಕ್ವಾಂಟಿಟಿ ಕರೆಕ್ಟಾಗಿದೆ. ಬಿಕಾಸ್ ನೀವು ಅದು ಫುಲ್ಲು ಫ್ರೈ ಆಗೋದ್ರೆ ನಿಮ್ಗೆ ಅದು ಇರೋದೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಸ್ವಲ್ಪ ಫ್ರೈ ಆಗಿದೆ. ಸೊ ಆಲ್ಮೋಸ್ಟ್ ಹೋಗಿದೆ, ಮಶ್ರೂಮಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಅದಕ್ಕೆ ಮಸಾಲ ಚೆನ್ನಾಗಿ ಇಟ್ಕೊಳ್ತಾ ಇದೆ. ಆ ಥರ ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ. ಇದಾದಮೇಲೆ ನಾನು ಸ್ವಲ್ಪ ಅರಶಿನ ಪುಡಿ ಏನಿತ್ತೋ ಅದನ್ನು ಹಾಕಿ ಅದಾದಮೇಲೆ ಅರಶಿನ ಪುಡಿ, ಸಾಂಬಾರು ಪೌಡರ್ ಏನೇ ಇತ್ತು ಅದು ಹಾಕಿದ್ದೀನಿ. ಅದಾದಮೇಲೆ ನೀವು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ನೀವು ಆ ನೀರಿಂದು ಕುದಿ ಬರಲೇಬೇಕು. ಒಂದು ಕುದಿ ಬರೆಸೋವರೆಗೂ ನೀವು ಚೆನ್ನಾಗಿ ಕುದಿಸಿ ಮಶ್ರೂಮ್ ಬೆಂದಾದಮೇಲೆ ನೀರು ಹಾಕಿ ನೀವು ಒಂದು ಕುದಿ ಬರೋವರೆಗೂ ಕುದಿಸಿ ಅದಾದಮೇಲೆ ನೀವೇನು ತೊಳೆದಿಕ್ಕೊಂಡಿದ್ರಲ್ಲ ರೈಸು ಅದನ್ನು ನೀವು ಹಾಕ್ಕೊಂಡ್ರೆ ನಿಮಗೆ ಸೂಪರಾಗಿರೋ ಮಶ್ರೂಮ್ ಬಿರಿಯಾನಿ ರೆಡಿ ಆಗೋಗುತ್ತೆ. ನೀವು ನಿಜ ನಂಬಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇಷ್ಟೇ ಗೈಸ್, ಇವತ್ತಿನ ರೆಸಿಪಿ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಚಾನಲ್ನ.